ಸ್ತರಗಳನ್ನು ಕುರಿತು ಬರ್ತಾ ಇರ್ತಕ್ಕಂಥದ್ದು ನಿಜವಾಗಿಯೂ ಅಭಿನಂದನಾರ್ಹ. ಬದುಕಿನ ಅಂತಂದರೆ ಅಷ್ಟಕ್ಕೆ ಸೀಮಿತ ಅಲ್ಲ, ಅದು ಅವರೆಲ್ಲ ಚಟುವಟಿಕೆ, ಅವರು ಏನೇನು ಅವರ ಬದುಕಿನಲ್ಲಿ ಘಟಿಸಿದಾವೋ, ಅವ್ರು ಏನೇನು ಕಾರ್ಯಕ್ರಮ ಕೈಗೊಂಡಿದ್ರು, ಇಂಥ ಎಲ್ಲ ಹಿನ್ನೆಲೆ ಗೊತ್ತಿರತಕ್ಕಂಥದ್ದು ನಿಜವಾಗಿಯೂ ಅತ್ಯಂತ ಅನಿವಾರ್ಯ ಮತ್ತು ಅಭಿನಂದನಾರ್ಹ. ಇಂಥ ಒಂದು ಉದ್ಗ್ರಂಥದ ಸಂದರ್ಭದಲ್ಲಿ ನಾವು ನನಗೆ ಅತ್ಯಂತ ಆತ್ಮೀಯ ಗೆಳೆಯರು, 80ರ ದಶಕದಿಂದಲೂ ನನಗೆ ಅತ್ಯಂತ ಆತ್ಮೀಯವಾಗಿ ಗೊತ್ತಿರ್ತಕ್ಕಂಥವ್ರು. ಶ್ರೀಕಾಂತ್ ಅವರು ಹುಣಸೂರಿಗೆ ಬರೋ ಸಂದರ್ಭದಲ್ಲಿ ನಾವಾಗಲೇ ಚಳವಳಿಯನ್ನು ಕಟ್ಕೊಂಡು ಅಲ್ಲಲ್ಲಿ ದಲಿತ ಸಂಘಟನಾ ಸಂಸ್ಥೆ ಅಂತೇಳಿ ಕಟ್ಕೊಂಡು ನಾವು ಕೆಲಸ ಮಾಡ್ತಿದ್ದೋ. ತಮ್ಮ ಜ್ಞಾಪಕ ಹೌದು, ದಲಿತ ಸಂಘಟನಾ ಸಂಸ್ಥೆ ಅಂತೇಳಿ ಕಟ್ಕೊಂಡು ಚಟುವಟಿಕೆಗಳನ್ನು ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಶ್ರೀಕಾಂತ್ರವರು DDA ಅಂದರೆ ಡೆವಲಪ್ಮೆಂಟ್ ಥ್ರೂ ಎಜುಕೇಷನ್ ಸಂಸ್ಥೆ ಇದೆಯಲ್ಲ, ಅದರ ಒಂದು ಅಂಗವಾಗಿ ಡಾಕ್ಟರ್ ಪಯಾಸ್ ಅವರೊಟ್ಟಿಗೆ ಅವರು ಗುರುತಿಸ್ಕೊಳ್ಳೋಕ್ಕೆ ಪ್ರಯತ್ನ ಆಗ್ತಿದ್ರು. ನಮಗೆ ಹೆಚ್ಚು ಕಡಿಮೆ ಅವರ ಆಶಯ ಮತ್ತು ನಮ್ಮ ಆಶಯಕ್ಕೆ ಸಾಮ್ಯ ಇದ್ದ ಕಾರಣಕ್ಕಾಗಿ ಪರಿಚಯ ಬೆಳೀತಾ ಬಂತು. ಅವರು ಶೋಷಿತ ಸಮೂಹಗಳಾದಂಥ ಆದಿವಾಸಿಗಳ ಪರವಾಗಿ ಧ್ವನಿ ಎತ್ತಿದ್ರು. ಅವರು ಬರೋದಕ್ಕೆ ಮುಂಚಿತವಾಗಿ ನಾವೊಂದಷ್ಟು ಈ ಆದಿವಾಸಿಗಳ ಪರವಾಗಿ ಅವರ ಹಕ್ಕುಗಳು ಮತ್ತು ಅವರ ಭೂಮಿಯ ಪ್ರಕರಣಗಳು, ಅವರ ಸಾಮೂಹಿಕ ಅವರ ಸಾಂಸ್ಕೃತಿಕ ಬದುಕಿನೊಟ್ಟಿಗೂ ನಾವು ಒಂದಷ್ಟು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆ ಸಂದರ್ಭದಲ್ಲಿ ಹುಣಸೂರಿಗೆ ಡಾಕ್ಟರ್ ಶ್ರೀಕಾಂತ್ ಅವರು ಬಂದರು. ಆವಾಗ ಅಲ್ಲಿಂದ ಇಲ್ಲಿನ ತನಕ ಅವರ ನಮ್ಮ ಒಡನಾಟ ನಿರಂತರವಾಗಿ ನಡ್ಕೊಂಡು ಬರ್ತಿದೆ. ಮತ್ತು ನಾವು ಬೇರೆ ಬೇರೆ ಸ್ತರದಲ್ಲಿ ಹುಣಸೂರು ತಾಲೂಕಲ್ಲಿ ಪರ್ಟಿಕ್ಯುಲರ್ಲಿ ಹೇಳೋದಾದರೆ ಅದು ನಿಜವಾಗಿಯೂ ಒಂದು ಚಳವಳಿಗಳ ಒಂದು ತವರು ತಾಯಿ ನೆಲ ಅಂದರೆ ತಪ್ಪಾಗಲಾರದು. ಏಕೆ ಅಂತಂದರೆ ಒಂದು ಕಡೆ ನಿಜಾನೇ ಒಂದು ಕಡೆ ದಲಿತ ಚಳವಳಿ ಇತ್ತು, ಇನ್ನೊಂದು ಕಡೆ ಆದಿವಾಸಿ ಚಳವಳಿ ಉಟ್ಕಂತು, ಆಮೇಲೆ ರೈತ ಸಂಘ ನಿಧಾನಕ್ಕೆ ಇವೆರಡರ ನಂತರ ಒಂದಕ್ಕೆ ಸೇರ್ಕಂತು. ಹೀಗಾಗಿ ಒಂದು ರೀತಿಯ ಚಳವಳಿ